ಮೋರ್ ಅನ್ಬೇಕು ನೀವು. ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆ ಚಂದ್ರು ಕಿಚನ್ಗೆ ಸ್ವಾಗತ ಸುಸ್ವಾಗತ. ಎಲ್ರು ಚಂದ್ರು ಅವ್ರಿಗೆ ಒಂದ್ ಮಾತನ್ನ ಹೇಳ್ತಾ ಇದ್ರು. ಅದೇನ್ ಗೊತ್ತಾ, ಚಂದ್ರು ಅವರು ಬರೀ ನಾನ್ ವೆಜ್ ಐಟಮ್ಸ್ ಮಾಡ್ತಾರೆ, ನಾನ್ ವೆಜ್ ಅಡ್ಗೆ ಮಾಡ್ತಾರೆ, ವೆಜಿಟೇರಿಯನ್ಸ್ಗೆ ಏನೂ ಹೇಳ್ಕೊಡಲ್ಲ, ಏನು ಅಡ್ಗೆನೇ ಹೇಳ್ಕೊಡಲ್ಲ ಅಂತ. ಹೀಗಾಗಿ ಇವತ್ತು ಚಂದ್ರು ಅವರು ಪ್ಯೂರ್ಲಿ ವೆಜಿಟೇರಿಯನ್ಸ್ ಅವ್ರಿಗೆ ಒಂದು ಡಿಶ್ ಅನ್ನ ಹೇಳ್ಕೊಡ್ತಾ ಇದ್ದಾರೆ. ಅದು ಪನ್ನೀರ್ ಐಟಮ್. ಈ ಐಟಮ್ ಅನ್ನ ನೀವು ಮಾಡ್ಕೊಂಡು ತಿಂದ್ರೆ ಬಾಯಿ ಚಪ್ಪರಿಸ್ಕೊಂಡು ತಿಂತೀರಾ, ತಿನ್ಬಿಟ್ಟು ಆಹಾ ಆಹಾ ಅಂತ ಹೇಳ್ತೀರಾ. ಬನ್ನಿ ಹಾಗಿದ್ರೆ ಚಂದ್ರು ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾವು ವೆಲ್ಕಮ್ ಮಾಡೋಣ. ಚಂದ್ರು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಚಂದ್ರು ಅವರೇ, ತುಂಬಾ ಜನ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಬಿಟ್ಟಿದ್ರು. ಹೌದೌದು. ಏನಕ್ಕಂದ್ರೆ ಬರೀ ನಾನ್ ವೆಜ್ ಐಟಮ್ ಅಷ್ಟೇ ಹೇಳ್ಕೊಡ್ತೀರಾ ನೀವು, ವೆಜಿಟೇರಿಯನ್ಸ್ಗೆ ಏನೂ ಹೇಳ್ಕೊಡಲ್ಲ ಅಂತ. ಸೊ ಇವತ್ತು ವೆಜಿಟೇರಿಯನ್ಗೋಸ್ಕರ ಏನ್ ಅಡ್ಗೆ ಮಾಡಿ ತೋರಿಸ್ತಾ ಇದ್ದೀರಾ ಹೇಳಿ. ಈಗ ನಾನು ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಪನ್ನೀರ್. ಬೆಳ್ಳುಳ್ಳಿ ಪನ್ನೀರ್ ತಿಂದ್ಬಿಟ್ಟು ಒನ್ ಮೋರ್ ಅನ್ಬೇಕು. ನೋಡಿಸ್ತಾ ಇರ್ತೀನಿ, ಮಾಡ್ತಾ ಇರಿ. ನೀವೊಂದ್ಸಲ ಇಂಗ್ಲೀಷಲ್ಲಿ ಹೇಳ್ತಾ ಇರಿ. ಗಾರ್ಲಿಕ್ ಪನ್ನೀರ್. ಅದನ್ನೇ ಈಗ ಮಾಡ್ತೀನಿ ನೋಡಿ. ಮಾಡಾದ್ಮೇಲೆ ಗೊತ್ತಲ್ಲ, ಒನ್ ಮೋರ್. ಈಗ ಸ್ಟವ್ ಆನ್ ಮಾಡ್ತೀನಿ. ಚಂದ ಬಾಣಲಿ ಕಾಯ್ತಾ ಇದೆ. ಮಡಿಕೆಯಲ್ಲಿ ಮಾಡ್ತಾ ಇದ್ದೀನಿ ಪನ್ನೀರ್ನ. ತಿಂತಾ ಇರಿ. ತಿಂದಾದ್ಮೇಲೆ ಗೊತ್ತಲ್ವಾ, ಒನ್ ಮೋರ್ ಚಂದ್ರು. ಈಗ ಇದಕ್ಕೆ ಒಂದು 50 ಗ್ರಾಮ್ಸ್ ಅಷ್ಟು ಎಣ್ಣೆಯನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಮನೇಲಿ ಕೂತ್ಕೊಂಡ ಇದನ್ನ ಹಾಕೊಂಡ ಮಾಡ್ಕೊಂಡು ತಿನ್ಕೊಂಡ. ಈಗ ಒಂದೇ ಒಂದು ಸ್ಪೂನು ಚಿಲ್ಲಿ ಪೌಡ್ರು ನೋಡಿ, ನಾವೇ ಮಾಡ್ಕೊಂಡಿರೋ ಚಿಲ್ಲಿ ಪೌಡ್ರು. ಇದು ಧನಿಯಾ ಪುಡಿ. ಹೌದೌದು, ಹಾಕೋಬಹುದು. ಆಮೇಲಿಂದ ಸ್ವಲ್ಪ ನಾವು ಮಾಡ್ಕೊಂಡಿರೋದು ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ, ಜಾಪತ್ರೆ ಎಲ್ಲ ಹಾಕಿ ಇದ್ರಲ್ಲಿ ಪೌಡರ್ ಮಾಡಿಟ್ಟಿದ್ದೀನಿ. ಇದನ್ನೊಂದು ಸ್ವಲ್ಪ ಸ್ಪೂನನ್ನು ಹಾಕೋದು. ಇದನ್ನು ಚಂದ ರೋಸ್ಟ್ ಆದಮೇಲೆ ಈಗ ಟೊಮೊಟೊ ಇದೆ. ನಮ್ದು ಮೇಯ್ನೇ ಹಾಕಿಲ್ಲ, ಇವಾಗ ಹಾಕ್ತೀನಿ ನೋಡಿ ಹೆಂಗಿರ್ತದೆ. ಸಾಕಷ್ಟು ಜನ ಹಾಕ್ತಾರೆ, ತುಂಬ ಜನ ಇರುತ್ತೆ. ಅದು ಡಿಫ್ರೆಂಟಾಗೇ ಇರುತ್ತೆ, ಸಾಕಲ್ವಾ? ನಮ್ಗೆ ಆ ಹೆಸರು ಬಂದರೆ ನೀವೆಲ್ಲ ಬಂದಂಗೆ. ಯಾವ ಮಸಾಲೆ ಇಲ್ಲ, ಯಾವ ರೆಡಿ ಇಲ್ಲ, ಪಡಿ ಇಲ್ಲ. ನಾವೇ ರುಬ್ಬು, ನಾವೇ ಬಿಡು. ಸ್ವಲ್ಪ ನೀರನ್ನು ಹಾಕೋಣ, ತುಂಬ ಬೇಡ. ಯಾಕಂದ್ರೆ ಅದು ಸ್ವಲ್ಪ ಕುದಿಬೇಕಲ್ಲ. ಚೂರೇ ನೀರು ಹಾಕಿ ಹಾಕ್ಬಿಟ್ಟು ರಾಹುಲ ಒಂದು ತಟ್ಟೆಯನ್ನು ತಂದು ಇದ್ರ ಮೇಲೆ 1 ನಿಮಿಷ ಮುಚ್ಚಿ ಮಾರಾಯ. ಜಾಸ್ತಿ ಪನ್ನೀರ್ ಬೇಯಿಸ್ಬಿಟ್ರೆ ರಬ್ಬರ್ ತರ ಆಗ್ಬಿಡುತ್ತಲ್ಲ. ಇಲ್ಲ ಮೇಡಮ್, ಅದಕ್ಕೆ ನಾವೇನಾಗುತ್ತೆ ಎಲ್ಲ ಮಸಾಲೆಗಳು ಹಾಕೊಂಡಿದೀವಿ. ಈಗ ಅದು ಉಪ್ಪು ಖಾರ ಹಿಡಿಯುತ್ತೆ. ಈಗ ತಿನ್ನಿ, ಆಮೇಲೆ ಹೇಳಿ. ರಬ್ಬರ್ ತರ ಏನಂದ್ರೆ ಆಯಿಲಲ್ಲಿ ಹಾಕಿದಾಗ ನಿಮ್ಗೆ ರಬ್ಬರ್ ಆಗುತ್ತೆ. ನಾರ್ಮಲ್ ಆಗಿ ಬೇಯಿಸಿದಾಗ ನಿಮ್ಗೆ ರಬ್ಬರ್ ಆಗಲ್ಲ. ಇದು ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಿರೋದ್ರಿಂದ ನೋಡಿ, ಇದೇ ತರ ಮಸಾಲೆ ಮೀನು ಹಾಕೊಬೋದು. ಹುಳಿ ಮುಂಚೆ ಅಂತಾರಲ್ಲ, ಆ ಥರಕ್ಕೆಲ್ಲ ಈಗ ಬೆಳ್ಳುಳ್ಳಿ ಇದು ಮಾಡಿ ತಿಂತಾ ಇದ್ರೆ ಖುಷಿಯಾಗಿರ್ತಾರೆ. ಇನ್ನು ಹೇಳ್ತಾರೆ ಮೇಡಮ್, ಅವಾಗ ನೀವು ಹೇಳಿದ್ವಿ ಕೇಳಿ ಎಲ್ಲದೂ ಒಂಚೂರು ಆಗಿದೆ. ಯಾಕಂದ್ರೆ ಆ ಮಸಾಲೆ ಇವಾಗ ಆಯಿಲ್ ಬಿಡ್ಕೋತಾ ಆಗಿದೆ. ಇನ್ನೊಂದು ಚೂರು ಆಯಿಲ್ 100% ಪಕ್ಕ ಬೆಳ್ಳುಳ್ಳಿ ಪನ್ನೀರ್ ರೆಡಿ. ಟು ಈಟ್. ಇಲ್ಲ ಕಾಣಿಸಿ ನಾನು ಇವಾಗ ತಿರುಗಿಸ್ತೇನೆ. ಅಸಿಡಿ ಸ್ಮೆಲ್ಲೇ ಬೇರೆ. ಈ ಥರ ಸ್ವಲ್ಪ ಹಿಡಿತವೆ. ಹಾಗಂದ್ರೆ ಆ ರೋಸ್ಟ್ ಬ್ಲ್ಯಾಕ್ ಬರಬಾರ್ದು. ಬ್ಲ್ಯಾಕ್ ನೋಡಿ, ಕರೆಕ್ಟಾಗಿ ಒಂದು ಲೆವೆಲ್ಗೆ ಹದವಾಗಿ ಬೇಯ್ತು. ಮೇಗಣ ಸ್ವಲ್ಪ ಆಯಿಲ್ ಕಾಣುತ್ತಾ? ಪರ್ಫೆಕ್ಟ್ ಸರ್. ಉಪ್ಪೆಲ್ಲ ಪರ್ಫೆಕ್ಟ್ ಆಗಿದೆ. ನಾವು ಕಲೆಗಾರರು. ಒಂದು ಸಲ ಹಾಕಿದ್ದಾರೆ, ಅದನ್ನು ನೋಡಿ ಎಲ್ಲರೂ ಮಾಡಿದ್ದಾರೆ. ಅದೇ ವಿಧಾನ, ಇದೇ ಪ್ರಧಾನ. ನಾವು ಅಡುಗೆ ಮಾಡೋದಾದ್ರೆ ಒಂದು 10 ಸಲ ಟೇಸ್ಟ್ ಮಾಡಿರ್ತೀವಿ. ನೋಡ್ಲೇಬೇಕು ಏನಾಗುತ್ತೆ. ಇದು ನಮ್ದು ರೆಗ್ಯುಲರ್ ಆಗಿ ಅಭ್ಯಾಸ ಇದೆ. ಅರ್ಧ ಕೆಜಿಗೆ ತುಪ್ಪ ಹಾಕ್ಬೇಕು, ಅರ್ಧ ಕೆಜಿಗೆ ಖಾರ ಹಾಕ್ಬೇಕು, ಮಕ್ಕಳು ಏನ್ ಹಾಕ್ಬೇಕು, ಆ ವಿಧಾನಗಳು ಕಲ್ತ್ಕೊಂಡ್ಬಿಟ್ಟಿದೀವಿ. ಒಗ್ಗರಣೆ ಡಬ್ಬಿಯಲ್ಲಿ ಮಾಡ್ತಿದ್ದಾಗ ಎಲ್ಲ ಕಾಯೋರು. ಬೇರೆಯವ್ರಿಗೆ ಅರ್ಧ ಕೆಜಿಗೆ 1 ಕೆಜಿ ಮಸಾಲೆ ಹಾಕಕ್ಕೆ ಬರ್ತಾ ಇರ್ಲಿಲ್ಲ. ಎಲ್ಲೋ ಜಾಸ್ತಿ ಹಾಕ್ಬಿಡೋದು, ರುಚಿ ಬರ್ತಾ ಇರ್ಲಿಲ್ಲ. ನನ್ನ ಅಡಿಗೆ ಅಂದ್ರೆ ಚಂದ್ರು ಬರ್ತಾವ್ರೆ ಎಲ್ಲಾರು ಕಾಯೋರು. ನಾನೇ ಮಾಡ್ತಿದ್ದೆ, ಅರ್ಧ ಕೆಜಿ ಮಾಡೋ ಜಾಗ 1.5 ಕೆಜಿ ಮಾಡ್ಬಿಡ್ತಾ ಇದ್ದೆ. ಅವೆಲ್ಲ ಖುಷಿಯಾಗಿ ತಿನ್ಲಿ ಅಂತ. ನಾವು ಮಾಡಿದ್ಮೇಲೆ 1 ಕೆಜಿ ಬಿರಿಯಾನಿ ಮಾಡಿದ್ರು ಅಷ್ಟೇ, ಅರ್ಧ ಕೆಜಿ ಬಿರಿಯಾನಿ ಮಾಡಿದ್ರು, 1 ಕೆಜಿ ಕುರ್ಮಾ ಮಾಡಿದ್ರು ಅಷ್ಟೇ. ಆ ರುಚಿ ಬರ್ಬೇಕು. ನಿಮ್ಗೆ ಕಲ್ಸ್ಕೊಟ್ರೆ ಇದೇ ಥರ ನೀವು ಮಾಡಿ ನಿಮ್ಮ ಯಜಮಾನರಿಗೆ, ನಿಮ್ಮ ಮಕ್ಕಳಿಗೆ ನೀವು ಖುಷಿ ಪಡಿಸಿದ್ರೆ
ಇದ್ರ ಮುಂದೆ ಏನಿಲ್ಲ. ನೀವು ಅಷ್ಟೇ ಮಾಡಿ. ಇವಾಗ ನಾನು ಹೇಳಿದ್ದೀನಿ, ನಾಳೆನೇ ಮಾಡಿ. ಒಂದು ಮೂರು ಅಂದು ಏನಂದ್ರೆ ಈಗ ಟೇಸ್ಟ್ ಕೊಡ್ತೀನಿ ನಮ್ಮ ಕ್ಯಾಮ್ರಾಮನ್ ಅವ್ರಿಗೆ. ತಿಂದಾದ್ಮೇಲೆ ಹೇಳ್ಬೇಕು ಪನ್ನೀರ್. ಅವರೇ ಜಾಸ್ತಿ ಹೇಳ್ತಾ ಇದ್ರು, ಬರೀ ಅವರು ನಾನ್ ವೆಜ್ ಅಷ್ಟೇ ಹೇಳ್ಕೊಡೋದು. ಇಲ್ಲ, ಇದ್ರ ಮೇಲೆ ದಿನ 3 ವೆಜ್ 2 ನಾನ್ ವೆಜ್. ಫಸ್ಟ್ ವೆಜ್ ಪ್ರಾಮುಖ್ಯತೆ ಈಗ, ನಾನ್ ವೆಜ್ ಆಮೇಲೆ 1 by 1 ಬರ್ತಾ ಇರುತ್ತೆ. ವೆಜ್ 3, ನಾನ್ ವೆಜ್ 1. ಹಂಗೆ ಮಾಡೋಣ. ನೀವು ಖುಷಿ ಪಡ್ಬೇಕು. ತುಂಬಾ ಜನ ಇದನ್ನ ಕೇಳಿದ್ರಿ, ನಾನು ಕಲ್ಸ್ಕೊಡ್ತೀನಿ. ಕಲಿಯಕ್ಕೆ ಏನಿಲ್ಲ, ನಾನಾ ವಿಧಾನ ಇದೆ ಕಲ್ಸಕ್ಕೆ. ದ್ವಾರಿ ಇದೆ, ನಿಮ್ ಪ್ರೀತಿ ಇದೆ. ನಿಮ್ಗೋಸ್ಕರ ಮಾಡಿದ್ದೀನಲ್ಲ, ನಿಮ್ಮ ಮನೆ ಚಂದ್ರು ಕಿಚನ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗಿ. ಈಗ ತಿಂದಾದ್ಮೇಲೆ 1 more ಏನಂತೀರಾ? ಕಾಮೆಂಟು ಮಾಡಿ. ಏನೈತೆ, ಹೆಂಗಿದೆ, ಏನಿದ್ರು ನಾವು ತಿಳ್ಕೋಬೇಕು. ನಿಮ್ಮಿಂದ ನಾವು ಕಲ್ತ್ಕೋಬೇಕು, ನಿಮ್ಮಿಂದ ನೀವು ಹೇಳ್ಬೇಕು. ಇಷ್ಟೇ ನಂಗೆ. ಏನಂತೀರಾ? ಈಗ ಪನ್ನೀರ್ ರೆಡಿ ಆಗಿದೆ. ಈಗ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರಿಸೋದು. ಒಳ್ಳೆ ಹೆಂಗಿದೆ. ಈಗ ಬೆಳ್ಳುಳ್ಳಿ ಪನ್ನೀರ್ ರೆಡಿ ಆಗಿದೆ. 1 more ತರ ಬಡಿಸ್ತಾ ಇದ್ದೀನಿ. ಖುಷಿಯಾಗಿ ತಿನ್ಬೇಕು. 1 more ತರ ಹೇಳ್ಬೇಕು. ಏನಣ್ಣ ಇದೆಯಾ, ಆಯಿಲ್ ಇದೆಯಾ, ಕಲರ್ ಇದೆಯಾ, ನೋಡಿ ಹೆಂಗಿದೆ. ಖುಷಿಯಾಗಿ ತಿಂತಾ ಇದ್ರೆ ಸಾಹೇಬ್ರು ಕ್ಯಾಮ್ರಾಮನ್ ಅವರು ಛಾಯಾಗ್ರಹಣೆ ಮತ್ತು ಏನ್ರಿ ಅಂತ ಇನ್ನ 1 more ಅಂತ ಹೇಳ್ತಾರೆ. ಈಗ ಅವ್ರಿಗೋಸ್ಕರ ಇದು ಉಣಬಡಿಸ್ತಾ ಇದೀವಿ. ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಮುಗಿದೋಯ್ತು. ಬೆಳ್ಳುಳ್ಳಿ ನೋಡಿ ಹೆಂಗ್ ಮಾಡಿದ್ದೀನಿ. ಬೆಳ್ಳುಳ್ಳಿ ತಿಂತಾ ಇರ್ಬೇಕು. 1 more ತರ ಹೇಳ್ತಾ ಇರ್ಬೇಕು. ಚಟ ಪಟ ಅಂತ ಮಾಡಿದೀನಿ. ಖುಷಿಯಾಗಿ ತಿನ್ನಿ, ಖುಷಿಯಾಗಿ ಹೇಳಿ. ಏನಂತೀರ? ಈಗ ನಾನು ಇದನ್ನ ತಿನ್ನಿ. ಯಾವತ್ತೋ ಬೇಜಾರಾದ್ರೆ ನಮ್ಮ ಹೋಟ್ಲಿಗೆ ಒಂದ್ಸಲ ಬನ್ನಿ. ಏನಂತೀರಾ? ಬಾಯ್ ಬಾಯ್ ಬಾಯ್. 1 more ಅನ್ಬೇಕು ನೀವು.